ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕ್ ಮೇಲೆ ಭಾರತದಿಂದ ದಾಳಿ, ಸ್ಫೋಟಕವಾದಂತಹ ಸುದ್ದಿ ಈಗ ಪಾಕಿಸ್ತಾನದ ಮಂತ್ರಿಗಳೇ ಕೊಡ್ತಿದ್ದಾರೆ ಪ್ರೆಸ್ ಮೀಟ್ ಮಾಡಿ. ಭಾರತ ಸೀಕ್ರೆಟ್ ಆಪರೇಷನ್ ಒಂದನ್ನು ಕಂಡಕ್ಟ್ ಮಾಡಿದೆಯಂತೆ ಪಾಕಿಸ್ತಾನದ ಒಳಗಡೆ. ಸತ್ತವರು ಎಷ್ಟು ಜನ? 80 ಜನ ಸೈನಿಕರು ಫಿನಿಶ್ ಆಗಿದ್ದಾರೆ ಅನ್ನುವಂತಹ ಬಹುದೊಡ್ಡ ಸುದ್ದಿ ಸಿಡಿದಿದೆ. ಈಗ ಏನಾಗಿದೆ ಅಸಲಿಗೆ? ಆಪರೇಷನ್ ಸಿಂಧೂರಾದಲ್ಲಿ ಅವರ ಟೆರರ್ ಕ್ಯಾಂಪ್ ಪ್ಲಸ್ ಸೈನಿಕರನ್ನ ಬಗ್ಗು ಬಡಿದ ಬಳಿಕ ಪಾಕಿಸ್ತಾನ ಮತ್ತು ಭಾರತದ ಸಂಬಂಧ ಹೆಂಗಿದೆ ಅನ್ನೋದು ಗೊತ್ತು. ಮತ್ತು ವಾಟರ್ ಟ್ರೀಟಿ ನಿರ್ಧಾರದ ಮೂಲಕ ಪಾಕಿಸ್ತಾನದ ನಡು ಮುರಿದಿದೆ ಭಾರತ ಅನ್ನೋದು ಗೊತ್ತು. ಇದರ ಬೆನ್ನಲ್ಲೇ ಪಾಕ್ ಎಂಥ ಬ್ರೇಕಿಂಗ್ ನ್ಯೂಸ್ ಕೊಡ್ತಿದೆ ನೋಡಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, 2 ಪ್ರಮುಖವಾದ ಸುದ್ದಿಗಳಿವೆ. ಒಂದು, ಪಾಕಿಸ್ತಾನದ ಒಳಗಡೆ ಆಗಿರುವ ದಾಳಿ. ಇತ್ತೀಚಿನ ದಿನಗಳಲ್ಲೇ ಬಹಳ ಘೋರವಾಗಿ ಪಾಕಿಸ್ತಾನದ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ತಿರೋದು, ಸರಣಿ ದಾಳಿಗಳು, ಬ್ಲಾಸ್ಟ್ಗಳು ಆಗಿ. ಇದ್ರ ಬಗ್ಗೆ ಪಾಕಿಸ್ತಾನ ಸಾಕ್ಷಿ ಇದೆ ಅಂತ ಒಂದಿಷ್ಟು ಘೋಷಣೆಗಳನ್ನು ಮೊಳಗಿಸಿದೆ. ಅದು ನೋಡೋಣ, ಏನು ಆಪರೇಷನ್ ಆಗಿದೆ ಪಾಕ್ ಒಳಗಡೆ ಅಂತ. ಮತ್ತೊಂದು ಕಡೆ ಪಾಕಿಸ್ತಾನದ ಆಧಾರ ಸ್ತಂಭವೇ ಕುಸಿದಿದೆ. ಈಗ ಬಾಂಗ್ಲಾ ಮತ್ತು ಪಾಕ್ ಇಬ್ಬರಿಗೂ ಕೂಡ ಸಿಡಿಲು ಬಂದು ಅಪ್ಪಳಿಸ್ತಾ ಇದೆ ಭಾರತದ ಈ ಒಂದು ಸ್ಟೆಪ್ ಇಂದಾಗಿ. ಎರಡೂ ನೋಡ್ತಾ ಹೋಗೋಣ ಒನ್ ಬೈ ಒನ್. ಮೊದಲನೇದು, ಬಲೂಚ್ ಆರ್ಮಿ ಅಟ್ಯಾಕ್ ಮಾಡಿದೆ ಅಂತ ನಿನ್ನೆ ಎಲ್ಲ ನೋಡಿರ್ತೀರಿ ನೀವು. ಯಾಕಂದರೆ ಜೋರಾಯಿತು. ಸುಮಾರು 12 ಲೊಕೇಶನಲ್ಲಿ ಬಲೂಚಿಸ್ತಾನದಲ್ಲಿ ದಾಳಿ ಆಯಿತು. ಬಲೂಚಿಸ್ತಾನದವರು ದಾಳಿ ಮಾಡೋದು, ಪಾಕಿಸ್ತಾನದ ಸೈನಿಕರು ಸಾಯೋದು, ಅವರು ದಾಳಿ ಮಾಡಿ ಇವರು ಸಾಯೋದು, ಇಂಥದ್ದು ಆಗ್ತಾನೆ ಇರುತ್ತೆ, ನಡೀತಾನೆ ಇರುತ್ತೆ. ಆದರೆ ಈ ಸಲ ಮಾತ್ರ 12 ಕಡೆ ದಾಳಿ ಆಗ್ಬಿಡ್ತು. ಆದರೆ ಪಾಕಿಸ್ತಾನ ಹೇಳಿದ್ದೇನು, ಇದು ಮೇಜರ್ ಅಟ್ಯಾಕ್ ಅಲ್ವಾ, 80ಕ್ಕೂ ಅಧಿಕ ಸೈನಿಕರೇ ಸತ್ತಿದ್ದಾರೆ. ಅವ್ರು ಹೇಳ್ತಿರೋದೇನು, ನಿನ್ನೆ ಡಿಕ್ಲೇರ್ ಮಾಡಿದ್ದು, ನಾವು ಮಿಲಿಟೆಂಟ್ಸ್ನ ಹೊಡೆದು ಹಾಕಿದ್ದೀವಿ 90 ಜನ, ನಮ್ಮ ನಾಗರಿಕರು ತುಂಬ ಜನ ಹೋಗಿದ್ದಾರೆ, ಜೊತೆಗೆ ಮಿಲಿಟೆಂಟ್ಸ್ನ ಸರಿಯಾಗಿ ನಮ್ಮ ಸೇನೆ ಹೊಡೆದು ಹಾಕಿದೆ ಅಂತ. ಆದರೆ ಈಗ ಬರ್ತಿರೋ ಸುದ್ದಿ ಏನಂದರೆ, ಪಾಕಿಸ್ತಾನದ ಆರ್ಮಿಯ 80+ ಫಿನಿಶ್ ಆಗಿದ್ದಾರೆ. 18 ಜನರನ್ನು ಕ್ಯಾಪ್ಚರ್ ಮಾಡಲಾಗಿದೆ. ಅಂದರೆ ಜೀವಂತವಾಗಿ ಸೆರೆ ಹಿಡಿದು ವಶಕ್ಕೆ ಪಡ್ಕೊಂಡು ಬಂದಿದೆ ಒಂದು ಟೀಮು. ಮತ್ತು ಅವರ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಗೌರ್ಮೆಂಟ್ ಆಫೀಸ್ಗಳು ಅದು ಇದು ಅಂದ್ಕೊಂಡು ಸಿಕ್ಕಾಪಟ್ಟೆ ಹಾನಿಯಾಗಿದೆ. 18 ಸೆಕ್ಯೂರಿಟಿ ಅಧಿಕಾರಿಗಳು ಮತ್ತು ಅಲ್ಲಿ ಸಿವಿಲಿಯನ್ಸ್ಗೂ ಸುಮಾರು ಜನಕ್ಕೆ ತುಂಬ ಗಂಭೀರವಾಗಿ ಗಾಯ ಆಗಿದೆ. ಪಾಕಿಸ್ತಾನ್ ಚೀನಾ ಈ ಎಕನಾಮಿಕ್ ಕಾರಿಡಾರ್ ರಿಲೇಟೆಡ್ ವರ್ಕ್ ಮೇಲೆಲ್ಲ ದಾಳಿ ಆಗಿದೆ. ಮತ್ತು ಈ ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕಾಪಟ್ಟೆ ಧ್ವಂಸ ಆಗಿದೆ. ಅಲ್ಲಿನ ವಾಹನಗಳನ್ನು ಪುಡಿಯಾಗಿಸಲಾಗಿದೆ. ಸೊ ಮೇಜರ್ ಆಗಿದೆ ಇದು. ಯಾವಾಗಲೂ 1-2 ಕಡೆ ಆಗ್ತಿತ್ತು. ಅವರ ಆರ್ಮಿ ವೆಹಿಕಲನ್ನು ಆನ್ ದಿ ಸ್ಪಾಟ್ ಅಲ್ಲೇ ಬ್ಲಾಸ್ಟ್ ಮಾಡಿ ಚಿಂದಿ ಮಾಡಿದ್ದು ಎಲ್ಲ ನೋಡಿದ್ದೀವಿ. ಆದರೆ ಇದು 12 ಸ್ಥಳಗಳಲ್ಲಾಗಿದ್ದು 100 ಜನ ಸತ್ತು ಹೋಗ್ಬಿಟ್ಟಿದ್ದಾರೆ. 100 ಜನ ಫಿನಿಶ್ ಆಗಿರುವಂಥ ಒಂದು ದಾಳಿ. ನಖ್ವಿ ಮಿನಿಸ್ಟರ್, ಪಾಕಿಸ್ತಾನದ ನಖ್ವಿ ಏನು ಹೇಳ್ತಿದ್ದಾರೆ ನೋಡಿ, ಇದು ಭಾರತವೇ ಕಂಡಕ್ಟ್ ಮಾಡಿರುವಂಥ ಆಪರೇಷನ್. ಈ ಆಪರೇಷನ್ಗೆ ಭಾರತ ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡಿತ್ತು. ಒಂದಲ್ಲ ಎರಡಲ್ಲ 12 ಸ್ಪಾಟ್ಗಳಲ್ಲಿ ಬಲೂಚ್ ಆರ್ಮಿ ಏನು ಈ ಆಪರೇಷನ್ ಮಾಡಿದೆಯಲ್ಲ, ಅದರ ಹಿಂದೆ ಸಂಪೂರ್ಣವಾಗಿ ಶಸ್ತ್ರಾಸ್ತ್ರ ಮತ್ತೊಂದು ಎಲ್ಲ ಬೆಂಬಲವನ್ನು ಭಾರತವೇ ಕೊಟ್ಟು ಪಾಕಿಸ್ತಾನದಲ್ಲಿ ವಿಧ್ವಂಸ ಸೃಷ್ಟಿಸಬೇಕು ಅಂತ ಈಗ ಮುಂದಾಗಿದೆಯಂತೆ. ಪಾಕಿಸ್ತಾನ ಮಾಡಿರುವ ಅನೌನ್ಸ್ಮೆಂಟ್ ಇದು. ಭಾರತವೇ ಈ ಒಂದು ದಾಳಿಯ ಹಿಂದೆ ನಿಂತು ಅದು ಕೂಡ ಎಲ್ಲ ಬಗೆಯ ಬಲಗಳನ್ನು ತುಂಬಿ ಕೆಲಸ ಮಾಡಿದೆ. ಸೊ ಪಾಕಿಸ್ತಾನದ ಒಳಗಡೆ ಮಾಡಬಾರದು ಮಾಡೋದಕ್ಕೆ ಈಗ ಭಾರತ ಬಲೂಚಿಗಳ ಜೊತೆಗೆ ಇನ್ನಷ್ಟು ಗಟ್ಟಿಯಾಗಿ ನಿಂತಿದೆ, ನೇರವಾಗಿ ನಿಂತು ಬಿಟ್ಟಿದೆ ಅಂತ ಪಾಕಿಸ್ತಾನ ಈಗ ಬಾಯಿ ಬಡ್ಕೊಳ್ತಿದೆ. ನಮಗೆಲ್ಲ ಪುರಾವೆಗಳು ದಾಖಲೆಗಳು ಸಿಕ್ಕಿವೆ ಅಂತ ಮಂತ್ರಿಯೇ, ಪಾಕಿಸ್ತಾನದ ಮಿನಿಸ್ಟರೇ ಇದನ್ನು ಹೇಳ್ತಾ ಇರೋದು ಒಂದು ಮೇಜರ್ ಡೆವಲಪ್ಮೆಂಟ್. ಯಾರು ಹೊಡೆದ್ರು, ಹೆಂಗೆ ಹೊಡೆದ್ರು ಅನ್ನೋದಕ್ಕಿಂತ ಅನ್ನೋನ್ ಗನ್ಮ್ಯಾನ್ಗಳು ಹೊಡಿತಾರ, ಬಲೂಚಿಗಳು ಹೊಡಿತಾರ. ಸಿಕ್ಕಾಪಟ್ಟೆ ದೊಡ್ಡ ಅಟ್ಯಾಕ್ ಆಗಿದೆ. 12 ಸ್ಪಾಟಲ್ಲಿ ದೊಡ್ಡ ದೊಡ್ಡ ಹಿರಿಯ ಸೇನೆಯ ಅಧಿಕಾರಿಗಳಿಂದ ಹಿಡಿದು ಓವರಾಲ್ 80ಕ್ಕೂ ಅಧಿಕ ಸೈನ್ಯದವರು ಫಿನಿಶ್ ಆಗಿದ್ದಾರೆ ಅನ್ನೋದು ಒಂದು ಡೆವಲಪ್ಮೆಂಟ್. ಪಾಕಿಸ್ತಾನದ ಒಳಗಡೆ ಕಾಡ್ಗಿಚ್ಚಿನಂತೆ ನಡೆದಿದೆ ಈ ದಾಳಿ. ಅಲ್ಲಿ ನೋಡೋ ತನಕ ಇಲ್ಲಿ ನೋಡೋ ತನಕ ಇನ್ನೊಂದು ಕಡೆ ಈ ಬೇರೆ ಬೇರೆ ಸ್ವರೂಪದಲ್ಲಿ ಬ್ಲಾಸ್ಟ್ಗಳು. ಅವರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗದಿರೋ ರೀತಿಯ ದಾಳಿ ಎಲ್ಲ ಮುಂದುವರಿದ ರೀತಿಯಲ್ಲಿ ಆಗಿದ್ದು. ಪಾಕಿಸ್ತಾನ ಇದನ್ನು ಬರೀ ಬಿಯಲ್ಲೇ ಅವರು ಮಾಡೋಕ್ಕಂತೂ ಸಾಧ್ಯ ಇಲ್ಲ.
ಅನ್ನೋ ಕಾರಣಕ್ಕೋ ಅಥವಾ ಇನ್ನೇನು ಸಾಕ್ಷಿ ಸಿಕ್ಕಿದೆಯೋ ಅವ್ರಿಗೆ ಭಾರತವೇ ಇದನ್ನು ಮಾಡಿರೋದು ಅಂತ ಈಗ ಮುಗಿಬಿದ್ದಿದೆ. ಇದು ಒಂದು. ಇನ್ನೊಂದು, ಈ ದಾಳಿಯನ್ನು ಭಾರತ ಮಾಡಿದೆ ಅನ್ನೋದಕ್ಕೆ ಅವರು ಸಾಕ್ಷಿ ಕೊಟ್ಟಾಗ ಒಪ್ಕೊಳ್ಳೋಣ ಬಿಡಿ, ತೋರಿಸ್ಲಿ ಅವರು ಫಸ್ಟ್ ಸಾಕ್ಷಿನ. ಆದರೆ ನಿಜವಾಗಿಯೂ ಒಂದು ದಾಳಿ ಮಾಡಿರೋದಂತೂ ಹೌದು ಭಾರತ ಪಾಕಿಸ್ತಾನದ ಮೇಲೆ. ಅದು ಯಾವ ದಾಳಿ ಅಂತ ಕೇಳಿದ್ರೆ, ಅವರ ಆಧಾರ ಸ್ತಂಭವಾಗಿರುವ ಟೆಕ್ಸ್ಟೈಲ್ಸ್, ವಿಶೇಷವಾಗಿ ಟೆಕ್ಸ್ಟೈಲು ಬೇರೆ ಬೇರೆನೂ ಸಂಬಂಧಪಟ್ಟಂತೆ ನೋಡೋದಾದರೆ ಪಾಕಿಸ್ತಾನಕ್ಕೆ EU ಅತಿ ದೊಡ್ಡ ಮಾರ್ಕೆಟ್ ಆಗಿತ್ತು, ಸೆಕೆಂಡ್ ಲಾರ್ಜೆಸ್ಟ್. ಅವರ ಎಕ್ಸ್ಪೋರ್ಟು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದೇ ಗಣನೀಯವಾಗಿ ಇಳಿಕೆ ಆಗಿದೆ. ಅವರ ಆರ್ಥಿಕತೆ ಏನು ಯಾವ ರೀತಿ ಪಾತಾಳಕ್ಕೆ ಇಳಿದಿದೆ ಅನ್ನೋದು ಗೊತ್ತು. ಅದರಲ್ಲಿ ಯುರೋಪಿಯನ್ ಯೂನಿಯನ್ನೇ ಇವ್ರಿಗೆ ಆಧಾರವಾಗಿದ್ದಿದ್ದು, ಜೀವಾಧಾರ ಅಂತಾರಲ್ಲ, ಜೀವನಾಧಾರ, ಅವರ ಜೀವಕ್ಕೂ ಆಧಾರವಾಗಿದ್ದಿದ್ದು ಇದೇ EU ಜೊತೆಗಿನ ಎಕ್ಸ್ಪೋರ್ಟು. ಯಾಕಂದರೆ ಭಾರತಕ್ಕೆ 10% 12% ಬೀಳ್ತಿತ್ತು ಇಲ್ಲಿ ತನಕ ಸುಂಕ. ಅವ್ರಿಗೆ ಡ್ಯೂಟಿ ಫ್ರೀ ಆಕ್ಸೆಸ್ ಇತ್ತು EUಗೆ. ಕೆಲವೊಂದು ದೇಶಗಳು ಎಕನಾಮಿಕಲಿ ತುಂಬ ಹಿಂದಿರುವಂಥ ದೇಶಗಳಿಗೆ ಬೇರೆ ಬೇರೆ ಸ್ಟೇಟಸ್ಗಳಿರ್ತಾವಲ್ಲ, ಬಾಂಗ್ಲಾಗೆ ಪಾಕಿಸ್ತಾನಕ್ಕಿದ್ದ ಅಡ್ವಾಂಟೇಜ್ ಇದೆಯಲ್ಲ, ಭಾರತ ಇವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಈ ಟೆಕ್ಸ್ಟೈಲು ಇನ್ನಿತರ ಕ್ಷೇತ್ರಗಳಲ್ಲಿ. ಅವ್ರಿಗಿದ್ದಂಥ ಡ್ಯೂಟಿ ಫ್ರೀ ಆಕ್ಸಸ್ಸಿಂದಾಗಿ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ GSP ಪ್ಲಸ್ ಸ್ಟೇಟಸ್ಸಲ್ಲಿತ್ತು. 2026 ತನಕನೂ ಆ ಸ್ಟೇಟಸ್ಸಲ್ಲಿ ಪಾಕಿಸ್ತಾನ ಇತ್ತು. ಹಾಗಾಗಿ ಅವ್ರಿಗೆ ಬಹಳ ದೊಡ್ಡ ಅಡ್ವಾಂಟೇಜ್ ಇತ್ತು. ಈಗ ಭಾರತ ಎಂತಹ ಯುದ್ಧ ಮಾಡಿದೆ ಅಂದರೆ, ಅವ್ರು ಹೇಳ್ದಂಗೆ ನಾವಲ್ಲಿ ಹೋಗಿ 100 ಜನರನ್ನು ಕೊಂದು ಬಂದಿದ್ದೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಇದಂತೂ ಕೋಟ್ಯಾಂತರ ಜನರನ್ನು ಶೇಕ್ ಮಾಡುತ್ತೆ. 10 ಮಿಲಿಯನ್ ಜಾಬ್ಸನ್ನು ವ್ಯಾನಿಷ್ ಮಾಡುತ್ತೆ ಪಾಕಿಸ್ತಾನದಲ್ಲಿ ಒಂದು ಸಲಕ್ಕೆ. ಭವಿಷ್ಯದ ಪರಿಣಾಮ ಇನ್ನೂ ಘೋರವಾಗಿರಬಹುದು ಪಾಕಿಸ್ತಾನದ ಮೇಲೆ. ಈಗ ನೋಡಿ, ಅವ್ರ EU ಮಾರ್ಕೆಟಿಗೆ ಹೆಂಗಿತ್ತು ಅಂದರೆ 66%, ಅಂದರೆ 2/3 ಆಫ್ ದೇರ್ ಎಕ್ಸ್ಪೋರ್ಟು ಅಲ್ಲಿಗೆ ಹೋಗ್ತಿತ್ತು. 66% ಎಕ್ಸ್ಪೋರ್ಟು EUಗೆ ಹೋಗ್ತಾ ಇತ್ತು. ಟೆಕ್ಸ್ಟೈಲು, ಲೆದರ್ ಐಟಮ್ಸು, ಗ್ರೇನ್ಸು, ಫ್ರೂಟ್ಸು, ವೆಜಿಟೇಬಲ್ಸು, ಫಿಶ್ ಸೇರಿದಂತೆ ಬಹಳಷ್ಟು ವಸ್ತುಗಳು ಪಾಕಿಸ್ತಾನದಿಂದ 66% ಎಕ್ಸ್ಪೋರ್ಟ್ನ ಭಾಗವಾಗಿತ್ತು. ಅಂದರೆ ಎಷ್ಟು ದೊಡ್ಡ ಆಧಾರವಾಗಿತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಭಾರತದ ಬಹುಪಾಲು ಐಟಮ್ಸು, ಬಹುಪಾಲು ಟ್ಯಾರಿಫ್ ಇಲ್ಲದೆ ನಮ್ಮ ಈ ಟ್ರೇಡ್ ಡೀಲಿಂದಾಗಿ ಅವರ ದೊಡ್ಡ 27 ರಾಷ್ಟ್ರಗಳ ದೊಡ್ಡ ಮಾರ್ಕೆಟ್ ಆಕ್ಸೆಸನ್ನು ಪಡ್ಕೊಂಡಿದೆ. ಎಷ್ಟು? 200 ಕೋಟಿ ಜನರ ಮಾರ್ಕೆಟು, ಜಗತ್ತಿನ GDPಯ 25% ಇನ್ಕ್ಲೂಡ್ ಆಗುವಂಥ ಒಂದು ದೊಡ್ಡ ಒಪ್ಪಂದ ಅಲ್ವಾ ಇದು. ಹಾಗಾಗಿ ಅದು ಯಾರ್ಯಾರಿಗೆ, ನಮ್ಮ ಶತ್ರುಗಳಿಗೆ ಹೆಂಗೆ ಬೆವರಿಳಿಸ್ತಾ ಇದೆ. ತಾತ್ಕಾಲಿಕವಾಗಲ್ಲ, ಶಾಶ್ವತವಾದಂಥ ಒಂದು ಎಫೆಕ್ಟು ಪಾಕಿಸ್ತಾನದ ಮೇಲೆ ಹೆಂಗಾಗತ್ತೆ ಅಂದರೆ, ಇದು ಈ ಇಂಪ್ಲಿಮೆಂಟೇಷನ್ ಆಗೇ ಬಿಡ್ತಲ್ಲ, ಇನ್ನೇನು ಡೀಲ್ ಫೈನಲ್ ಆಯಿತು, ಇದು ಎಕ್ಸಿಕ್ಯೂಷನ್ ಶುರು ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನದಲ್ಲಿ 1 ಕೋಟಿಗೂ ಅಧಿಕ ಕೆಲಸಗಳನ್ನು ಕಳ್ಕೊಳ್ತಾರೆ. ಮತ್ತು ಅವರ ಎಕ್ಸ್ಪೋರ್ಟು ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ. ಈಗ ಭಾರತ ಜೊತೆಗೆ ಪೈಪೋಟಿ ಮಾಡಿ ಗೆಲ್ಲಬೇಕು. ಇಷ್ಟು ದಿನ ಹೆಂಗಿತ್ತು, ನಮ್ಮ ಮೇಲೆ 12%, ಅವ್ರಿಗೆ ಡ್ಯೂಟಿ ಫ್ರೀ. ಹಾಗಾಗಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿ ಯುರೋಪಿಯನ್ ಮಾರ್ಕೆಟ್ಗೆ ಪಾಕಿಸ್ತಾನ ನುಗ್ಗುತ್ತಿತ್ತು. ಇನ್ನು ಮುಂದೆ ಅದಾಗಲ್ಲ. ಪಾಕಿಸ್ತಾನದ ಮಿನಿಸ್ಟ್ರಿ ಏನಂತ ಹೇಳ್ತಿದೆ ಗೊತ್ತಾ? ಭಾರತ ಜೊತೆಗಿನ ಈ ಬಹುದೊಡ್ಡ ಟ್ರೇಡ್ ಡೀಲ್ ಅವ್ರಿಗೆ ಸಿಕ್ಕಾಪಟ್ಟೆ ಲಾಭದಾಯಕ. ನಮ್ಮ ಮೇಲೆ ಪರಿಣಾಮ ಆಗದೇ ಇರೋ ರೀತಿಯಲ್ಲಿ ನಾವು ಪಾಕಿಸ್ತಾನದವರು EU ಜೊತೆಗೆ ಮಾತುಕತೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ನಮ್ಮನ್ನು ಕೈ ಬಿಡಬೇಡಿ ಅಂತ ಪ್ರಯತ್ನ ಪಡ್ತಿದ್ದೀವಿ ಅಂತಿದ್ದಾರೆ. ಪ್ಯಾನಿಕ್ ಆಗಿದೆ ಪಾಕಿಸ್ತಾನ. ಜೊತೆಗೆ 2026 ಮುಗಿತಾ ಇದ್ದ ಹಾಗೆ ರಿನ್ಯೂವಲ್ ಬರಬೇಕದು. ಅವ್ರಿಗೇನು GSP ಪ್ಲಸ್ ಸ್ಟೇಟಸನ್ನು ಕೊಟ್ಟಿತ್ತಲ್ಲ, ಅವಕಾಶ ಮಾಡಿಕೊಟ್ಟಿತ್ತಲ್ಲ ಯುರೋಪಿಯನ್ ಯೂನಿಯನು, ಅದನ್ನು ರಿನ್ಯೂವಲ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ. ಕಾಂಪೀಟ್ ಮಾಡಿಕೊಂಡಾದರೂ ಪ್ರಯತ್ನ ಮಾಡಬಹುದು. ಆದರೆ ಈಗ ಇರುವಂಥ ಚಾನ್ಸಸ್ ಹೆಂಗೆ ಅಂದರೆ, ಭಾರತದ ಜೊತೆಗಿನ ಈ ಟ್ರೇಡ್ ಡೀಲಿಂದಾಗಿ ಅವರ ಜೊತೆಗಿನ ಈ GSP ಏನು ಅವಕಾಶ ಇತ್ತಲ್ಲ, ಅದನ್ನು ರಿನ್ಯೂವಲ್ ಮಾಡಿಕೊಡೋದೇ ಬಹುತೇಕ ಅಸಾಧ್ಯ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿರೋದ್ರಿಂದನೇ ಪಾಕಿಸ್ತಾನ ಈಗ ಕಂಗಾಲಾಗಿ ಹೋಗಿದೆ. 2014ರಲ್ಲಿ ಈ GSP ಪ್ಲಸ್ ಸ್ಟೇಟಸ್ ಸಿಕ್ಕ ಮೇಲೇ ಪಾಕಿಸ್ತಾನ ಟೆಕ್ಸ್ಟೈಲ್ ಎಕ್ಸ್ಪೋರ್ಟು 108% ಜಾಸ್ತಿ ಆಗಿದ್ದು. ಅಲ್ಲಿ ತನಕ ಏನೂ ಇರಲಿಲ್ಲ ಅವ್ರದ್ದು. ಇದು ಸಿಕ್ತಿದ್ದಂಗೆ ಒಂದೇ ಸಲ ಮೇಲಕ್ಕೆ ಏರ್ಬಿಟ್ರು. ಈಗ ಮತ್ತೆ ಪಾತಾಳಕ್ಕೆ ಕುಸಿದು ಬೀಳುವಂತಹ ಸಮಯ ಬಂದಿದೆ. $7 ಬಿಲಿಯನ್ ಹೆಚ್ಚು ಕಡಿಮೆ
ಅವರದ್ದು ವಹಿವಾಟು ನಡೀತಾ ಇದ್ದಿದ್ದು. 40% ಪಾಕಿಸ್ತಾನದ ಟೆಕ್ಸ್ಟೈಲ್ ಶಿಪ್ಮೆಂಟು ಪ್ರತಿ ವರ್ಷ ಇಷ್ಟು EU ಜೊತೆಗೆ ಆಗ್ತಾ ಇದ್ದಿದ್ದು. ಪಾಪ ಈಗ ಪಾಕಿಸ್ತಾನಕ್ಕೆ ಎಂಥ ಸೆಡಿಲು ಬಂದು ಅಪ್ಪಳಿಸಿದೆ ಅಂದರೆ 100 ಜನ ಸತ್ರು, 150 ಜನ ಸತ್ರು, ಭಾರತ ಯುದ್ಧ ಮಾಡ್ತಿದೆ, ಸೈಲೆಂಟಾಗಿ ಒಳಗಡೆ ಸೇರಿಕೊಂಡು ನಮ್ಮ ರಾಜ್ಯದ ನಮ್ಮ ದೇಶದ ಜನರಿಂದಾನೇ ಮಾಡಿಸ್ತಾ ಇದೆ ಅಂತೆಲ್ಲ ಹೇಳ್ತಿರುವಂಥ ಪಾಕಿಸ್ತಾನಕ್ಕೆ ಇದನ್ನು ಅರಗಿಸ್ಕೊಳ್ಳೋದು ಇನ್ನೂ ಕಷ್ಟ. ಯಾಕಂದರೆ ಇದು ಅವರ ಭವಿಷ್ಯವನ್ನೇ ಸಂಪೂರ್ಣವಾಗಿ ಬರ್ಬಾದ್ ಮಾಡಿ ಬಿಸಾಕುವ ಭವಿಷ್ಯ. ಅಂದರೆ ಎಷ್ಟೋ ವರ್ಷಗಳಲ್ಲ, ಈ ಕ್ಷಣಕ್ಕೆ ಜಾಬ್ ಕಳ್ಕೊಳ್ತಾರೆ 1 ಕೋಟಿ ಜನ. ಈ ಕ್ಷಣಕ್ಕೆ 1 ಕೋಟಿ ಜನ ಬಾಂಗ್ಲಾದಲ್ಲಿ, ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದೆ EU ಜೊತೆಗಿನ ಟ್ರೇಡ್ ಡೀಲ್ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ನೋಡಿ, ಪಿಯೂಷ್ ಗೋಯಲ್ ಅವರು ಮೊನ್ನೆ ಮಾತಾಡಿದ್ರು, ಇವಾಗ ರಿಪೋರ್ಟ್ ಕೂಡ ಇಟ್ಟಿದ್ವಿ. ಹೆಂಗೆ ಬಾಂಗ್ಲಾದೇಶ ಟೆಕ್ಸ್ಟೈಲ್ ಸೆಕ್ಟರಲ್ಲಿ $30 ಬಿಲಿಯನ್ ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯ, ಭಾರತಕ್ಕೆ ಯಾಕೆ ಆಗ್ತಿಲ್ಲ, ಅದರ ಅರ್ಧನೂ ಆಗ್ತಿಲ್ವಲ್ಲ, ಕಾಲು ಭಾಗ ಅನ್ನೋದೊಂದು ಆಶ್ಚರ್ಯ ಇತ್ತು. ಅಷ್ಟೇ ಸಿಂಪಲ್ ಆನ್ಸರ್ ಅಂದರೆ ದ ಲೀಸ್ಟ್ ಡೆವಲಪ್ಡ್ ಕಂಟ್ರಿ ಅಂತ ಅವ್ರಿಗೆ 0 ಡ್ಯೂಟಿ ಆಕ್ಸಸ್ ಇತ್ತು ಯುರೋಪಿಯನ್ ಯೂನಿಯನ್ ಜೊತೆಗೆ. ಅಷ್ಟೇ ಸಿಂಪಲ್ ಆಗಿ ಅವ್ರ ಜೊತೆ ಯಾರೂ ಕಾಂಪೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮೇಲೆ 12%, ಅವ್ರ ಮೇಲೆ 0% ಅಂದರೆ ಎಲ್ಲಿ ಕಾಂಪೀಟ್ ಮಾಡೋಕ್ಕಾಗತ್ತೆ? ಹಾಗಾಗಿ ಮದರ್ ಆಫ್ ಆಲ್ ಡೀಲ್ಸ್ ಪಾಕಿಸ್ತಾನದ ಪರಿಸ್ಥಿತಿಯನ್ನು ಈಗ ಹೆಂಗೆ ಮಾಡಿದೆ ಅಂದರೆ, ಇಷ್ಟು ದಿನ ಇದ್ದಿದ್ದೇ ಭಿಕ್ಷೆ ಬೇಡ್ಕೊಂಡು ಈಗ ಭಿಕ್ಷಾ ಪಾತ್ರೆಯನ್ನು ಕೆತ್ತು ಬಿಸಾಕದಂಥ ಪರಿಸ್ಥಿತಿಗೆ ಪಾಕಿಸ್ತಾನ ಬಂದು ತಲುಪಲಿದೆ. ಪಾಕಿಸ್ತಾನದ ಆರ್ಥಿಕ ತಜ್ಞರುಗಳೆಲ್ಲ ಈಗ ಅದನ್ನೇ ಹೇಳ್ತಿದ್ದಾರೆ. ಭಾರತಕ್ಕೆ 0 ರೇಟೆಡ್ ಆಕ್ಸೆಸ್ ಸಿಗ್ತಾ ಇದ್ದ ಹಾಗೆ EU ಜೊತೆಗೆ ಈಗ ಒಪ್ಪಂದ ಆಗಿದ್ದು ಜಾರಿ ಆಗ್ತಾ ಇದೆಯಲ್ಲ, ಅದು ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನದ ಎಕ್ಸ್ಪೋರ್ಟ್ ಸಿಕ್ಕಾಪಟ್ಟೆ ದೊಡ್ಡ ಹೊಡೆತವನ್ನೇ ತಿನ್ನಲಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. GSP ಪ್ಲಸ್ ಅಡ್ವಾಂಟೇಜ್ ಕೂಡ ಖಂಡಿತ ನಮಗೆ ಮತ್ತೆ ಸಿಗಲ್ಲ. ಸಿಕ್ಕಿದ್ದು ರಿನ್ಯೂವಲ್ ಆಗಬೇಕಿತ್ತು, ಈ ವರ್ಷಕ್ಕೆ ಮುಗಿತಾ ಇತ್ತು ಸ್ಟೇಟಸ್, ಅದು ಅಡ್ವಾಂಟೇಜು, ಅದು ರಿನ್ಯೂವಲು ಆಗಲ್ಲ. ಮತ್ತು FECCI ಪಾಕಿಸ್ತಾನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮತ್ತು ಚೀಫ್ ಆಫ್ ದಿ ಆಲ್ ಪಾಕಿಸ್ತಾನ್ ಟೆಕ್ಸ್ಟೈಲ್ ಮಿಲ್ ಅಸೋಸಿಯೇಷನ್ ಇವರೆಲ್ಲ ಹೇಳ್ತಿರೋದಿಷ್ಟೇ, ಇನ್ನು ಪಾಕಿಸ್ತಾನಕ್ಕೆ ಬಹಳ ಕಷ್ಟ. ಈ EU ಜೊತೆಗಿನ ಟ್ರೇಡ್ ಡೀಲಿಂದಾಗಿ ಪಾಕಿಸ್ತಾನದ ಆರ್ಥಿಕತೆಗೆ ಅತಿ ದೊಡ್ಡ ಹೊಡೆತವೇ ಬೀಳುತ್ತೆ. 10 ಮಿಲಿಯನ್ ಜಾಬು ಈ ಕ್ಷಣಕ್ಕೇ ಕುರ್ಚಿ ಅದು ಖಾಲಿಯಾಗೋ ಪರಿಸ್ಥಿತಿಗೆ ಬಂದು ತಲುಪಿದೆ ಅನ್ನೋದನ್ನು ಒಪ್ಪಿಕೊಳ್ತಿದ್ದಾರೆ. ಸೊ ಈ ಬರ್ಡನ್ ಅಂತೂ ನಾವು ತಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಇನ್ನು ಅನ್ನೋದನ್ನು ಪಾಕಿಸ್ತಾನವೇ ಬಾಯ್ಬಿಟ್ಟು ಹೇಳುವ ಮೂಲಕ, ನಾವು ಬಂದೂಕು ಬಾಂಬನ್ನು ಎತ್ತಿದ್ದೀವೋ ಇಲ್ವೋ, ಅನ್ನೋನ್ ಗನ್ಮ್ಯಾನ್ಗಳಿಗೆ ನಾವು ಸಪ್ಲೈ ಮಾಡಿದ್ವಾ, ಬಲೂಚಿಗಳಿಗೆ ನಾವು ಸಪ್ಲೈ ಮಾಡಿದ್ವಾ, ಅದು ಎರಡನೇ ವಿಷಯ. ಆದರೆ ಅದಕ್ಕಿಂತ ದೊಡ್ಡ ದಾಳಿ ಅಂತೂ ಭಾರತ ಪಾಕಿಸ್ತಾನದ ಮೇಲೆ ಮಾಡಿರೋದು ಹೌದು. ಒಂದು ಈ ಟ್ಯಾರಿಫ್ ವಿಚಾರದಲ್ಲಿ, ಟ್ರೇಡ್ ಡೀಲ್ ವಿಚಾರದಲ್ಲಿ ಆಗಿರೋದು, ಮತ್ತೊಂದು ವಾಟರ್ ಸ್ಟ್ರೋಕ್ UN ಮತ್ತೆ ವಿಶ್ವಸಂಸ್ಥೆಯಲ್ಲಿ ಮತ್ತೆ ಬೇಡಿಕೊಂಡಿದ್ದಾರೆ ಪಾಕಿಗಳು. ಮೊನ್ನೆ ಅಷ್ಟೇ ಆಗಿತ್ತಿದು. ಪಾಕಿಸ್ತಾನ ಆಪರೇಷನ್ ಸಿಂಧೂರದ ಬಳಿಕ ವಾಟರ್ ವೆಪನ್ ಆಗಿ ಏನು ಸಿಂಧೂ ನದಿಯನ್ನು ಬಳಸ್ಕೊಳ್ತಿದೆ ಭಾರತ, ಅದರಿಂದ ಬರಡು ಭೂಮಿಯಾಗಿ ಹೋಗುತ್ತೆ, ನಮಗೆ ಆ ವಾಟರ್ ಸೋರ್ಸೇ ಹೋಗಿಬಿಡುತ್ತೆ. ನಮ್ಮ 80% ಇಡೀ ದೇಶದ ಚಟುವಟಿಕೆ ಸಿಂಧೂ ನದಿ ಮೇಲಿದೆ. ಇದನ್ನು ಫಸ್ಟ್ ತಡೀರಿ, ಒನ್ ಸೈಡೆಡ್ ಇವ್ರು ತಗೊಳ್ಳೋ ತೀರ್ಮಾನ ಖಂಡಿತ ಅಸಾಧ್ಯ ಇದು ಅಂತ ವಿಶ್ವಸಂಸ್ಥೆಯಲ್ಲಿ ಹೋಗಿ 2ನೆಯ ಬಾರಿ ತಮಗಾಗಿರುವ ಕಷ್ಟ ಅಂಕಿ ಅಂಶಗಳು, ಸಿಂಧೂ ನದಿ ಎಫೆಕ್ಟ್ ಏನಾಗಿದೆ ಅನ್ನೋದನ್ನು ಗೋಗರಿತಾ ಇದ್ದಾರೆ. ನಮಗಿಲ್ಲಿ ಕನ್ಸ್ಟ್ರಕ್ಷನ್ ಹೈಡ್ರೋ ಪ್ರಾಜೆಕ್ಟ್ದೆಲ್ಲ ಆಗ್ತಾ ಇದೆ, ಹೈಡ್ರೋ ಪವರ್ ಪ್ರಾಜೆಕ್ಟ್ದೆಲ್ಲ ಆಗ್ತಾ ಇದೆ, ಕ್ಯಾನಲ್ ಲಿಂಕ್ ಮಾಡೋದೆಲ್ಲ ಆಗ್ತಿದೆ. ಅಲ್ಲಿ ಭಾರತದ ಈ ನಿರ್ಧಾರ ದಯವಿಟ್ಟು ತಡೆದು ಜೀವ ಉಳಿಸಿ ಅಂತ ವಿಶ್ವಸಂಸ್ಥೆಯಲ್ಲಿ ಗೋಗರಿತಾ ಇದ್ದಾರೆ. ಸೊ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದೆಯಾ ಇಲ್ವಾ ಅನ್ನೋದಕ್ಕೆ ಅಲ್ಲಿ ಸಿಗದೆ ಇದ್ರು ಉತ್ತರ ಇಲ್ಲಂತೂ ಸಿಕ್ಕೇ ಸಿಗತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.